ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು 23ರ ಚುನಾವಣೆಯಲ್ಲಿ ಪಕ್ಷದ ಅಧಿಕಾರಕ್ಕೆ ತಂದು ಸತತವಾಗಿ ಒಳ್ಳೆ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಪಕ್ಷದ ಸಾರಥ್ಯವನ್ನ ಯಾರಿಗೆ ಕೊಡಬೇಕು ಅನ್ನೋ ಒಂದು ನಿರ್ಧಾರನ ನಮ್ಮ ಎಸಿಸಿಯ ನಾಯಕರುಗಳು ಮತ್ತೆ ಪಕ್ಷದ ಮುಖಂಡರುಗಳು ಎಲ್ಲರೂ ಕೂಡ ಒಮ್ಮತದಿಂದ ಇವತ್ತು ದಿವಸ ಹರಿಪ್ರಸಾದ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ನಾನು ಅಷ್ಟೂ ಜನಕ್ಕೆ ನಾನು ಕೃತಜ್ಞತೆನ ಮತ್ತೆ ಥ್ಯಾಂಕ್ಸ್ ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಒಬ್ಬ ಕಾರ್ಯಕರ್ತ ಯಾವುದೇ ಗಾಡ್ ಫಾದರ್ಸ್ ಇಲ್ಲದೇನೆ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಗುರುತಿಸಿಕೊಂಡು ಒಂದು ಎಲ್ಲಾ ದೇಶದ ಸುಮಾರು 19 ರಾಜ್ಯಗಳಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಉಸ್ತುವಾರಿನ ವಹಿಸಿಕೊಂಡು ಮತ್ತೆ 4 ಬಾರಿ ಸಂಸತ್ತಿನಲ್ಲಿ ತನ್ನ ಚಾಪಲ್ ಕೂಡ ಅಪ್ಪರ್ ಹೌಸ್ ಅಲ್ಲಿ ನಾಯಕರಾಗಿ ಕೂಡ ತನ್ನ ಪ್ರತಿಭೆಯನ್ನ ತೋರಿಸಿ ಮತ್ತೆ 2ನೇ ಬಾರಿ MLC-ಗಳಾಗಿ ಈಗ ನಾಮಿನೇಷನ್ ಕೂಡ ಫೈಲ್ ಮಾಡಿದ್ದಾರೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಆ ಅನುಭವ ಅನ್ನೋದೇನಿದೆ ಡಿ ಕೆ ಹರಿಪ್ರಸಾದ್ ಅವ್ರದ್ದು ಅಗಾಧವಾದಂತ ಅನುಭವ. ಇವತ್ತಿಲ್ಲ ಅನ್ನೋ ಪ್ರಮೇಯ ಇಲ್ಲ. ಹರಿಪ್ರಸಾದ್ ಅವ್ರಿಗೂ ಕೂಡ ಯಾವ ಕಾರ್ಯಕರ್ತರು ಗೊತ್ತಿಲ್ಲ ಅನ್ನೋ ಒಂದು ಪ್ರಶ್ನೆನೇ ಉದ್ಭವ ಆಗಲ್ಲ. ಯಾಕೆಂದ್ರೆ ಕಾರ್ಯಕರ್ತರ ಜೊತೆನಲ್ಲೇನೆ ಬೆಳೆದಂತ ಒಬ್ಬ ಆರ್ಡಿನರಿ ಆಗಿ ಯಾವುದೇ ಒಂದು ಆಡಂಬರನ ಬಯಸ್ತೆ ಸಿಂಪಲ್ ಆಗಿ ಯಾವುದೇ ಒಂದು ಕಾರ್ಯಕ್ರಮ ಅಂದ್ರೆ ನಮ್ಗೆ ಹರಿಪ್ರಸಾದ್ ಅವ್ರದ್ದು ಭಯ ಇದೆ. ನಮ್ಗೆ 10 ಗಂಟೆ ಕಾರ್ಯಕ್ರಮ ಅಂತಂದ್ರೆ 9 ಬಂದ್ಬಿಡ್ತಾರೆ. ಸೊ ಇಲ್ಲಿ ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ಮೊತ್ತವರೆ ಪ್ರೋಗ್ರಾಮ್ ಆದ್ರೆ 11 ಬರೋದು ಸಾಮಾನ್ಯವಾಗಿ. ಇವ್ರು 10 ಗಂಟೆ ಮುಂಚೆನೆ ಬಂದು ಇವತ್ತಲ್ಲ ಬಿಗಿನಿಂಗ್ ಇಂದನೂ ಕೂಡ ಆ ಟೈಮ್ ಅನ್ನೋದಕ್ಕೆ ಬೆಲೆ ಕೊಡೋದು ಅಂತ ಅಂದ್ರೆ ಸರ್ ನಾನು ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ತೀನಿ, ನೀವು ಸ್ವಲ್ಪ ಲೇಟ್ ಆಗಿ ಬನ್ನಿ, ಆಮೇಲೆ ನೀವು ಮುಂಚೆನೆ ಬಂದು ಕುತ್ಕೊಬೇಡಿ, ನೀವು ಕೆಪಿಸಿಸಿ ಅಧ್ಯಕ್ಷರು ಅಂತ. ಅದಕ್ಕೆ ಅವರದು ನಾನು ಕೆಪಿಸಿಸಿ ಅಧ್ಯಕ್ಷ ಅಂತ ನೀವು ಅನ್ಕೋಬಹುದು, ನಾನು ಕಾರ್ಯಕರ್ತನಾಗೆ ನಾನು ಬೇಗ ಬರ್ತೀನಿ ಅಂತ ಅನ್ನೋರು. ಅದಕ್ಕೆ ಆಯ್ತು ಸರ್ ಇವತ್ತು ಒಂದೇ ಸರ್ ನಮ್ಮ ಮಾತು ಸ್ವಲ್ಪ ಕೊಡಿ ನೀವು ಇದನ್ನ ಅಂತ ಹೇಳಿ ಒಂದು 15 ನಿಮಿಷ ಮಾಡಕ್ ಆಯ್ತು ಅಷ್ಟೇ. ನಮ್ಮ ಕೈ ಜಾಸ್ತಿನೂ ಕೂಡ ನಮ್ಗೆ ಅಡ್ಜಸ್ಟ್ ಮಾಡಕ್ ಆಗ್ಲಿಲ್ಲ. ಅಂಥದ್ರಲ್ಲಿ ಇವತ್ತು ಇಂಥ ಒಬ್ಬ ಕಾರ್ಯಕರ್ತನ ಹಲವಾರು ಸಂಘಟನೆಗಳಲ್ಲಿ ಇವತ್ತು ಮಹಿಳಾ ಕಾಂಗ್ರೆಸ್ ಅನ್ನು ಬಿಟ್ರೆ ಮಿಕ್ಕಿದ ಎಲ್ಲಾ ವಿಂಗಗಳಲ್ಲೂ ಕೆಲಸ ಮಾಡಿರುವಂತ ಅನುಭವ ಇರುವಂತ ಅಂತ ಇವತ್ತು ಡಿ ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಹಾಗೆ ರಾಹುಲ್ ಗಾಂಧಿ ಅವ್ರಿಗೆ, KC ವೇಣುಗೋಪಾಲ್ ಅವ್ರಿಗೆ, ಮತ್ತು ನಮ್ಮ ಸುರ್ಜೇವಾಲಾ ಅವ್ರಿಗೆ, ಮತ್ತು ನಮ್ಮ ನಾಡಿನ ಮುಖ್ಯಮಂತ್ರಿ ಆಗಿದ್ದಂತ ನಮ್ಮ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮಿತ್ರ ಎಲ್ಲ ನಾಯಕರುಗಳು ಕೂಡ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಧನ್ಯವಾದ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಲೋಕಸಭಾ ಚುನಾವಣೆಗಳಿದೆ. ಈ ಎಲ್ಲಾ ಚುನಾವಣೆಗಳು ಇನ್ನು 2 ವರ್ಷಗಳು ಚುನಾವಣೆಯ ಪರ್ವ ಅಂದ್ರೆ ಅದು ತಪ್ಪಾಗಲ್ಲ. ಇಂಥ ಒಂದು ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆಯಿಂದ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಮುಖ್ಯಮಂತ್ರಿ ಆಗಿದ್ರೆ, ಇನ್ನೊಂದ್ ಕಡೆ ಕಾರ್ಯಕರ್ತನಾಗಿ ಇವತ್ತು ಅಧ್ಯಕ್ಷರಾಗಿರುವಂತ ಬಿ ಕೆ ಹರಿಪ್ರಸಾದ್ ಅವರು, ಇವರಿಬ್ಬರ ಒಂದು ಕಾಂಬಿನೇಷನ್ ಇಡೀ ಒಂದು ಇದಕ್ಕೆ ರಾಜ್ಯಕ್ಕೆ ಒಂದು ಮಾದರಿಯಾಗಿ ತುಂಬಾ ದೊಡ್ಡ ಒಂದು ಬಲಿಷ್ಠವಾದಂತ ನಾಯಕತ್ವ ಇವರು. ಅದ್ರ ಜೊತೆಗೆ ನಮ್ಗೆಲ್ಲ ಅಡ್ವೈಸ್ ಮಾಡ್ಲಿಕ್ಕೆ ನಾಯಕರುಗಳಿಗೆ ಎಲ್ಲಾ ರೀತಿಯ ಸಹಕಾರ ಕೊಟ್ಟು ಇವರಿಗೆ ಒಂದು ರೀತಿಯಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂತ ಕಾರ್ಯನ ನಮ್ಮ ಸಿದ್ದರಾಮಯ್ಯನವರು ಇವತ್ತೊಂದು ದಿವಸ ಮಾಡ್ತಾರೆ. ಹೇಗೆ ಅಂತಂದ್ರೆ ಸಿದ್ದರಾಮಯ್ಯನವರು ಒಂದು ರಾಜ್ಯ ಅಲ್ಲ, ಒಂದು ರಾಷ್ಟ್ರ ಕಂಡ ಒಂದು ದೊಡ್ಡ ನೇತೃತ್ವ ಇರುವಂತ ಒಂದು ವ್ಯಕ್ತಿ. ಇವತ್ತು ಕಾಂಗ್ರೆಸ್ ಪಕ್ಷದ ಕಟ್ಟಾಳ ಕಾಂಗ್ರೆಸ್ ಪಕ್ಷ ತಗೊಂಡಂತ ಸೊ ಅದರಿಂದ ಈಗ ಅವ್ರಿಗೆ ಬನ್ನಿ ಇಲ್ಲೆಲ್ಲ ಕಾರ್ಯಕರ್ತರೆಲ್ಲ ಒಂದ್ಸರಿ ಇದಾಗುತ್ತೆ. ಯಾಕಂದ್ರೆ 21 ತುಂಬಾ ದೂರ ಇದೆ, ಅದರಿಂದ ನೀವೆಲ್ಲ ನಿಮ್ ಡೈರೆಕ್ಷನ್ ಬಹಳ ಮುಖ್ಯವಾಗಿದೆ, ಇವಾಗ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನಾವು ಇವತ್ತು ಅವ್ರನ್ನ ಕರೆದಿದ್ದೀವಿ. 21ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಅವತ್ತು ಯಾಕೆಂತಂದ್ರೆ ಹರಿಪ್ರಸಾದ್ ನಾವು ಬರೀ ಒಂದು ಇದ್ರೊಳಗಡೆ ತಗೊಳಕ್ಕಾಗಲ್ಲ ಅಂತ ಪಕ್ಷ ನಿರ್ಧಾರ ಮಾಡಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಕಾರ್ಯಕ್ರಮನ ಮಾಡಬೇಕು ಅಂತ ನಿರ್ಧಾರ ತಗೊಂಡು ಪಕ್ಷ ಅವತ್ತಿನ ದಿವಸ ಹೊಸದಾಗಿ ಮುಖ್ಯಮಂತ್ರಿ ಆಗಿರುವಂತಹ ನೂತನ ಮುಖ್ಯಮಂತ್ರಿಗಳು ಕೊಟ್ಟಿದ್ದು ಇದಕ್ಕೆ, ಅದು ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು. ಅವತ್ತು ಅವರು ಬಂದು ಹರಿಪ್ರಸಾದ್ ನೂತನವಾಗಿ ಆಯ್ಕೆ ಆಗಿರುವಂತಹ ಹರಿಪ್ರಸಾದ್ ಅವ್ರಿಗೆ ಅಫಿಷಿಯಲ್ ಆಗಿ ಚಾನ್ಸ್ ಕೊಡುವಂತ ದಿನ 21ನೇ ತಾರೀಕು ಜೂನ್ ಪ್ಯಾಲೇಸ್ ಗ್ರೌಂಡ್ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಎಲ್ಲಾ ಕಾರ್ಯಕರ್ತರು ಎಲ್ಲಾ ಕಡೆಯಿಂದ ಬರೀ ಕಾರ್ಯಕರ್ತರನ್ನು ಮಾತ್ರ ವಾಲಂಟಿಯರ್ ವಾರ್ಡ್ ಪ್ರೆಸಿಡೆಂಟ್ಸ್ ಇಂದ ಹಿಡಿದು ಅವ್ರಿಗೆ ಆಥರೈಸೇಷನ್. ಯಾಕೆಂತಂದ್ರೆ ತಮ್ಮ ಒಬ್ಬ ಕಾರ್ಯಕರ್ತರು ತಮ್ಮ ಹಂತದಿಂದ ಇವತ್ತೇನು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಅಂತವ್ರನ್ನ ಒಂದು ಚಾರ್ಜ್ ಟೇಕಿಂಗ್, ಇದು ಚಾರ್ಜ್ ಅಂದ್ರೆ ಅಧಿಕಾರ ಹಸ್ತಾಂತರ ಅಲ್ಲ, ಜವಾಬ್ದಾರಿ ಹಸ್ತಾಂತರ. ಅಧಿಕಾರ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಇದು ಜವಾಬ್ದಾರಿ ಹಸ್ತಾಂತರ. ಆ ಕಾರಣಕ್ಕೆ ಇವತ್ತೊಂದು ದಿವಸ ನಿಮ್ಗೆಲ್ಲ ಗೊತ್ತಿದೆ, ಎಲ್ಲಾರು PCC ಅಧ್ಯಕ್ಷರ ಮಧ್ಯ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಪ್ರಶ್ನೆ ಬಂದಾಗ ಅವರು ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ಅಧ್ಯಕ್ಷನ
ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಅಧಿಕಾರ ಬೇಕು ಅಂತ ಮತ್ತೆ ಡಿ ಕೆ ಶಿವಕುಮಾರ್ ಕಾಂಬಿನೇಷನ್, ಸಿದ್ದರಾಮಯ್ಯನವರ ಕಾಂಬಿನೇಷನ್ ಅಲ್ಲಿ, ಈ ಮೂರು ಜನದ ಕಾಂಬಿನೇಷನ್ ಅಲ್ಲಿ ಬಲಿಷ್ಠವಾದಂತಹ ನಾಯಕತ್ವದಲ್ಲಿ ನಾವು 28ಕ್ಕೆ ಚುನಾವಣೆಯಲ್ಲಿ ಗೆಲ್ತೀವಿ. ಮತ್ತೆ 29ಕ್ಕೂ ಕೂಡ ಅತಿ ಹೆಚ್ಚಿನ ರೀತಿಯಲ್ಲಿ ಲೋಕಸಭಾ ಎಂಪಿಗಳನ್ನ ನಾವು ರಾಷ್ಟ್ರಕ್ಕೆ ಕೊಡಬೇಕು ಅನ್ನೋ ನಿರ್ಧಾರನ ತಗೊಂಡು ಇವತ್ತೊಂದು ದಿವಸ ನಿಮ್ಮ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಬ್ಬ ಕಾರ್ಯಕರ್ತನು ಅವತ್ತೊಂದು ದಿವಸ ಬಂದು ಅಟೆಂಡ್ ಆಗಿ ನಿಮ್ಮ ಅಧ್ಯಕ್ಷರನ್ನ ನೀವು ಸ್ವಾಗತ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಇನ್ನು ಏನಾದ್ರೂ ವಿಚಾರ ಇದ್ರೆ 21ನೇ ತಾರೀಕು ನಂತರ ಮಾತಾಡೋಣ. ಈಗ ಪತ್ರಿಕಾಗೋಷ್ಠಿ ಇಲ್ಲಿ ಹರಿಪ್ರಸಾದ್ ಅವರು ಮಾತಾಡೋದು ಈಗ ಬೇಡ ಅಂತ ನನ್ನ ಅನಿಸಿಕೆ ಕೂಡ. ಏನಾದ್ರೂ ಇದ್ರೆ ಒಂದ್ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗೆ ನೀವು ಕೇಳ್ಬೋದು, ಒಂದೆರಡು ಕ್ವಶನ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಮಾಧ್ಯಮದ ವಿಭಾಗದಿಂದ ನಾವೆಲ್ಲರೂ ಸಹ ಆಹ್ವಾನವನ್ನ ಕಳಿಸಿದ್ದಾರೆ, ಆಹ್ವಾನವನ್ನ ಕಳಿಸಿದ್ದಾರೆ. ಆದ್ರಿಂದ ನಾನು ಸಹ ಇಲ್ಲಿ ಬರಬೇಕಾಯ್ತು. ನನ್ನ ಈ ಒಂದು ಪತ್ರಿಕಾಗೋಷ್ಠಿ ಕೇವಲ ಸೌಜನ್ಯದ ಭೇಟಿ ಅಂತ ತಿಳ್ಕೊಳ್ತೀನಿ. ಯಾಕಂದ್ರೆ ಬಹಳಷ್ಟು ಜನ ಪತ್ರಕರ್ತರು ನನಗೆ ವ್ಯಕ್ತಿಗತವಾದ ಪರಿಚಯ ಇದ್ದೀನಿ, ಕೆಲವರು ದೂರದಿಂದ ಪರಿಚಯ ಇದ್ದೀನಿ, ಯಾರು ದೂರ ಇಲ್ಲ ನನಗೆ. ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷ ಹೋಗಿಲ್ಲ ಅಂತ ಆಗ್ಬಾರ್ದು, ನೀವು ಬೇರೆ ತರ ಬರೀತೀರ. ಅದಕ್ಕೋಸ್ಕರ ಒಂದು ಸೌಜನ್ಯದ ಭೇಟಿ ಮಾಡಿ, ನಿಮ್ಮೆಲ್ಲರೂ ಸಹ ಭೇಟಿ ಮಾಡಿ, ನೀವು ಟೀ ಕುಡಿಯೋದ್ರೆ ನಾವು ನಿಮ್ಮ ಜೊತೆ ಟೀ ಕುಡಿದು ಏನಂತೀರ ಕುಶೋಲೋಪಕಾರಿ ಅದನ್ನ ಮಾಡಿಕೊಂಡು ಹೋಗೋಣ. 21 ಪ್ರದೇಶ ಕಾಂಗ್ರೆಸ್ ಕಮಿಟಿಯಿಂದ ಚಂದ್ರಶೇಖರ್ ಅವರು ಹೇಳಿದಂತೆ 21ನೇ ತಾರೀಕು ಬಂದಿದ್ದ ಕಾರಣ ಇಷ್ಟೇ. ಚಂದ್ರಶೇಖರ್ ವರ್ಕಿಂಗ್ ಪ್ರೆಸಿಡೆಂಟ್ ಅಂತ ಹೇಳಿದ್ರೆ ನಾನು ಬರ್ತಾ ಇರಲಿಲ್ಲ. ಅವರು ಈಗ ಆಕ್ಟಿಂಗ್ ಪ್ರೆಸಿಡೆಂಟ್. ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಟ್ಟ ಮೇಲೆ ಅವರು ಇನ್ಚಾರ್ಜ್ PCC ಜನರಲ್ ಸೆಕ್ರೆಟರಿ, ಅದು ವರ್ಕಿಂಗ್ ಪ್ರೆಸಿಡೆಂಟು. ಅದರಿಂದ ಅವ್ರು ಹೇಳಿದ್ಮೇಲೆ ನಾವು ಬರಬೇಕಾಗುತ್ತೆ. ಬಂದಿದ್ದೀವಿ. 21ನೇ ತಾರೀಕು ಆದ್ಮೇಲೆ ರೆಗ್ಯುಲರ್ ಆಗಿ ನಾವು ಬೇರೆ ಎಲ್ಲೂ ಭೇಟಿ ಮಾಡೋದಿಲ್ಲ. ಪತ್ರಕರ್ತರ PCC ಆಫೀಸರ್. ನಮಸ್ಕಾರ. ನೋಡಿ, ಯಾರು ಬೇರೆ ಬೇರೆ ಯಾರನ್ನು ಆ ಮಾತನ್ನ ಹೇಳಕ್ಕಾಗಲ್ಲ. ಧನ್ಯವಾದಗಳು ಹರಿಪ್ರಸಾದ್ ಅವ್ರಿಗೆ. ಮತ್ತೆ ನೀವೆಲ್ಲರೂ ಬಂದಿರೋದಕ್ಕೆ ಇದೇ ರೀತಿಯಲ್ಲಿ ನಮ್ಮ ಬಾಂಧವ್ಯ ಮುಂದುವರಿಲಿ, ಸಹಕಾರ ಕೊಡಿ ಹೀಗೆ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿನ ಮುಗಿಸ್ತೀವಿ. ಥ್ಯಾಂಕ್ ಯು. ನಮಸ್ಕಾರ. ರಾಜೀನಾಮೆ ತಿರಸ್ಕರಿಸಿದ್ದಾರೆ. ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿಯವರು ಓಟಿನ ಕಳ್ಳತನ ಮಾಡ್ತಾ ಇದ್ದಾರೆ. ಓಟ್ ಚೋರಿ, ಓಟ್ ಥೆಫ್ಟ್. ಈಗ ಸ್ಥಾನವನ್ನೇ ಕಳ್ಳತನ ಮಾಡಲಿಕ್ಕೆ ಪರಿಸ್ಥಿತಿ ಬಂದಿದೆ. ಸೀಟ್ ಚೋರಿ, ಕುರ್ಸಿ ಚೋರಿ, ಸ್ಥಾನ ಕಳ್ಳತನ ಮಾಡ್ತಕ್ಕಂಥ ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ ಭಾರತೀಯ ಜನತಾ ಪಾರ್ಟಿ. ಇದೇನು ನಮ್ಗೆ ಗೊತ್ತಲ್ಲ. ನಾವು ಇದರಲ್ಲಿ ಡಾಕ್ಟರೇಟ್ ತಗೊಂಡಿದ್ದೀವಿ. 2 ತಿಂಗಳಿಂದ ಹರಿಯಾಣದಲ್ಲೂ ಸಹ ರಾಜ್ಯಸಭಾ ಚುನಾವಣೆ ಮಾಡುವಾಗ ನಮಗೆ 37 ಓಟ್ಗಳಿತ್ತು. ನಮಗೆ ಬೇಕಾಗಿದ್ದು 31, ನಮಗೆ ಸಿಕ್ಕಿದ್ದು 27. 4 ಓಟ್ಗಳನ್ನ ಅವರು ಇನ್ವ್ಯಾಲಿಡ್ ಮಾಡಿದ್ದಾರೆ. 2016ರಲ್ಲಿ ಚುನಾವಣೆಯಲ್ಲಿ ನಮ್ಮ ಇದ್ದಿದ್ದು 14 ಓಟು. 14 ಓಟು ಕೂಡ ಇನ್ವ್ಯಾಲಿಡ್ ಮಾಡಿ ಭಾರತೀಯ ಜನತಾ ಇದ್ದಾರೆ. ಇದೇನು ಹೊಸದಲ್ಲ. ಈ ಒಂದು ಕುತಂತ್ರ, ಷಡ್ಯಂತ್ರ, ಪ್ರಜಾತಂತ್ರವನ್ನ ಸಂಪೂರ್ಣವಾಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂವಿಧಾನವನ್ನ ಮೀರಿ ಕೆಲಸ ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ನಾವು ಒಂದು ಬಲವಂತವಾಗಿ ಅದನ್ನ ಖಂಡನೆ ಮಾಡ್ತೀವಿ. ಮಿನಿಸ್ಟರ್ and he is holding a home ministry. He has got all the rights within the constitution. What he has said, I endorse it. Thank you.